ಬೆಳಗಾವಿ ಮಹಾನಗರ ಪಾಲಿಕೆ ಎದುರು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಅನುಮತಿ ನೀಡುವ ಕುರಿತು ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಗಳ ನಿರ್ಮಾಣಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿದ್ದು ನಮ್ಮ ನಾಡಿನ ಮಹಾಪುರುಷರಾದ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಜಗಜ್ಯೋತಿ ಬಸವೇಶ್ವರ ವೃತ್ತಗಳ ಅಭಿವೃದ್ಧಿಗೆ ಆಸಕ್ತಿ ವಹಿಸದೆ ನಮ್ಮ ನಾಡಿನ ಮಹಾಪುರುಷರನ್ನು ಕಡೆಗಣಿಸಿದ್ದು, ಬೆಳಗಾವಿ ಮಹಾನಗರ ಪಾಲಿಕೆ ನಾಡ ವಿರೋಧಿ ಧೋರಣೆಯನ್ನು ಪರಿಗಣಿಸಿ ಸರ್ಕಾರ ಕೂಡಲೇ ಬೆಳಗಾವಿ ಮಹಾನಗರ ಪಾಲಿಕೆಯನ್ನು ವಿಸರ್ಜನೆ ಮಾಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ದಿನಾಂಕ 9 ಜನವರಿ 2025ರಿಂದ ಬೆಳಗ್ಗೆ 10 ಗಂಟೆಯಿಂದ ಅನಿರ್ದಿಷ್ಟ ಅವಧಿಯವರೆಗೆ ಬೆಳಗಾವಿ ಮಹಾನಗರ ಪಾಲಿಕೆ ಎದುರು ಧರಣಿ ಸತ್ಯಾಗ್ರಹ ಮಾಡಲು ನಿರ್ಧರಿಸಿದೆ. ಮೊನ್ನೆ ನಿಮ್ಗೆಲ್ಲ ಗೊತ್ತಿರುವಂತ ಇದು ಅನಗೋಳದೊಳಗಡೆ ಸಂಭಾಜಿ ಮಹಾರಾಜರ ಪ್ರತಿಮೆಯನ್ನ ಉದ್ಘಾಟನೆ ಮಾಡಿದ್ದಾರೆ. ಅದಕ್ಕೆ ಉದ್ಘಾಟನೆಗೆ ಶಿವಾಜಿ ವಂಶಸ್ಥರು ಅಂತ ಹೇಳಿ ವಿಜೇಂದ್ರರಾಜ್ ಭೋಸ್ಲೆ ಅವ್ರನ್ನ ಕರೆಸಿ ಅಲ್ಲಿ ಪರರಾಜ್ಯಕ್ಕೆ ಜೈ ಅನ್ನುವಂಥದ್ದು ಮುಖ್ಯವಾಗಿ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಅದು ಅನಧಿಕೃತ ಕಾರ್ಯಕ್ರಮ ಅಂತ ಹೇಳಿ, ಯಾಕಂದ್ರೆ ಇವತ್ತು ಕನ್ನಡಿಗರು ಕಟ್ಟಿರುವಂತ ತೆರಿಗೆ ಹಣದಿಂದ ಮಹಾನಗರ ಪಾಲಿಕೆ ಅನುದಾನದಿಂದ ಅಲ್ಲಿ ಪ್ರತಿಮೆಗಳನ್ನ ಅನಾವರಣ ಮಾಡ್ತಾ ಇದ್ದಾರೆ ರಾಜ್ಯದೊಳಗೆ. ಇಲ್ಲಿ ಯಾರು ಕೂಡ ಇಲ್ಲಿಯ ರಾಜಕಾರಣಿಗಳಿಗೆ ಬರೇ ಪರಭಾಷಿಕರ ಓಲೈಕೆಗೋಸ್ಕರ ಪರಭಾಷಿಕ ಮತಗಳನ್ನ ಪಡೆಯೋ ಸಲುವಾಗಿ ಬೇರೆ ಬೇರೆ ಮೂರ್ತಿಗಳನ್ನ ಕೂಡಿಸ್ತಾ ಇದ್ದಾರೆ. ಆದ್ರೆ ನಮ್ಮ ರಾಜ್ಯದ ಸಲುವಾಗಿ ಬ್ರಿಟಿಷರ ವಿರುದ್ಧ ಹೋರಾಡುವಂತ ಸಾಕಷ್ಟು ನಮ್ಮ ರಾಜ್ಯದೊಳಗೆ ಬಹಳಷ್ಟು ಮಹನೀಯರದಾರ. ಅಂತವ್ರ ಪ್ರತಿಮೆಗಳು ಇವ್ರಿಗೆ ಯಾರಿಗೂ ಕೂಡ ಕಾಣಿಸ್ತಾ ಇಲ್ಲ. ಅದ್ರೊಳಗೆ ವಿಶೇಷವಾಗಿ ನಮ್ಮ ಅನುದಾನದ್ದು, ನಮ್ಮ ಹಣ, ನಮ್ಮ ನೆಲ, ನಮ್ಮ ನಾಡಿನೊಳಗಡೆ ಇವ್ರಿಗೆ ಪಕ್ಕದ ರಾಜ್ಯದ ಸಚಿವರು ಶಿವಾಜಿ ವಂಶಸ್ಥರನ್ನು ಕರೆಸಿ ಉದ್ಘಾಟನೆ ಮಾಡುವಂತ ಏನು ಅವಶ್ಯಕತೆ ಇತ್ತು? ಅದ್ರ ಜೊತೆ ಅಲ್ಲಿ ಪಕ್ಕದ ರಾಜ್ಯಕ್ಕೆ ಜೈ ಅನ್ನೋದ್ರ ಮುಖಾಂತರವಾಗಿ ರಾಜ್ಯದ್ರೋಹದ ಕೆಲಸವನ್ನ ಇಲ್ಲಿ ಒಬ್ಬ ಶಾಸಕರು, ಬೆಳಗಾವಿಯ ಮಹಾನಗರ ಪಾಲಿಕೆಯ ಮೇಯರ್, ಉಪಮೇಯರ್ ಮತ್ತು ಇಲ್ಲಿಯ ಕೆಲ ನಗರ ಸೇವಕರುಗಳೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇವತ್ತು ಪೊಲೀಸ್ ಇಲಾಖೆಗಳು ಒತ್ತಾಯನ ಮಾಡ್ತಾ ಇದೀವಿ, ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನ ದಾಖಲಿಸ್ಕೊಳ್ಬೇಕು. ಇಲ್ಲ ಅಂತಂದ್ರೆ ನಾವು ಕೂಡ ಪ್ರಕರಣವನ್ನ ದಾಖಲಿಸಕ್ ತಯಾರಿದ್ದೀವಿ. ಅಂತವ್ರ ಮೇಲೆ ರಾಜ್ಯದ್ರೋಹದ ಕೇಸನ್ನ ಹಾಕಿ ಅಂತವ್ರ ಮೇಲೆ ಸೂಕ್ತವಾದಂತ ಕಠಿಣ ಕ್ರಮವನ್ನ ತಗೊಳ್ಬೇಕು. ಯಾಕಂದ್ರೆ ಇದು ಬೆಳಗಾವಿಯ ಇದು ಪದೇ ಪದೇ ಇಂಥದೇ, ಇದೊಂದೇ ಅಲ್ಲ, ಹಿಂದಿನ ದಿನಮಾನಗಳೆಲ್ಲ ನೋಡಿದ್ರು ಕೂಡ ಸಾಕಷ್ಟು ಪರ ರಾಜ್ಯಕ್ಕೆ ಜೈ ಅನ್ನುವಂತ ವರದಿ ಮಲ್ಲಿಕಾರ್ಜುನ್ ಎನ್, ಜನತಾ ಟೈಮ್ 7 ಬೆಳಗಾವಿ.